ಅದು ಬಿಟ್ಟು ಬೇರೆ ಹೇಳಿ ನೋಡ್ರಿ. ಒಂದು ನಿಮಿಷ, ಮಂಡ್ಯದ ಬಗ್ಗೆ ಅವ್ರಿಗೆ ಗೌರವನೂ ಇದೆ, ಪ್ರೀತಿನೂ ಇದೆ, ಅದರಲ್ಲೇನು ಎರಡನೇ ಸಂಶಯ ಇಲ್ಲ. ಮಂಡ್ಯ ಜಿಲ್ಲೆ ಬಗ್ಗೆ ಯಾವುದೇ ವಿಚಾರಕ್ಕೆ ನಮ್ಮ ಹಳೆ ಮೈಸೂರಿನ ಬಗ್ಗೆ ರಾಜ್ಯದ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಬಗ್ಗೆ ಇದೆ. ಅವ್ರಿಗೊಂದು ಸ್ವಲ್ಪ ನೀವು ನೋಡಿದ್ದೀರ, ಅವ್ರು ಒಂದು ನಿಮಿಷ ಇರ್ರಿ, ಅವ್ರ ಬಗ್ಗೆ ನೋಡಿದ್ದೀರ. ಅವ್ರು ಇದೊಂದೇ ಅಲ್ಲ, ಅನೇಕ ವಿಚಾರದಲ್ಲಿ ಈ ಥರದ ಮಾತನಾಡ್ತಕ್ಕಂಥದ್ದು ನೋಡಿದ್ದೀರ. ಸೊ ಮೊನ್ನೆ ಮಂಡ್ಯದರದಲ್ಲೇ ಹೆಚ್ಚಾಯಿತು ಅಂದ್ಬಿಟ್ರು, ಇಲ್ಲಿ ಯಾವುದೋ ಒಂದು ಫಂಕ್ಷನಲ್ಲಿ ಬಂದು ಅದೇನಾಗುತ್ತೆ ನಮ್ಮಲ್ಲಿ. ಹೌದು, ನನಗೂ ಆಡಭಾಷೆ ಮಂಡ್ಯದಲ್ಲಿ ಏನಿಲ್ಲ ಅನ್ನೋದು, ಕೂತ್ಕೊಳ್ಳೋ ಅನ್ನೋದು. ಅಂಬರೀಷು ಬೈತಿದ್ರು, ಇನ್ನೂ ಒಂದು ಮುಂದುವರ್ದಿ ಅವ್ನು ಬೈದೇ ಇದ್ರೆ ಸಮಾಧಾನ ಆಯ್ತಿರಲ್ಲ ನಮ್ಗೇನಾಗುತ್ತೆ ಅಂದರೆ, ನೀವೆಲ್ಲ ಕೇಳಿ ಹೆಚ್ಚಿಸಿದ್ದೀರಾ. ನಾವು ಟಿ ವಿ ಮುಂದೆ ನಿಂತ್ಕೊಂಡಾಗ, ಪಬ್ಲಿಕ್ ನಿಂತ್ಕೊಂಡಾಗ ಒಂದು ಸ್ವಲ್ಪ ಹತೋಟಿಯಾಗಿ ಮಾತಾಡ್ತೀವಿ. ಹೊರಗಡೆ 4 ಗೋಡೆ ಮಧ್ಯದಲ್ಲಿ ನಾವು ಹಂಗೆ ಬೈದ್ಬಿಡ್ತೀವಿ. ಕೆಲವ್ರಿಗೆ ಕೂತ್ಕೊಳ್ಳೋಕೆ ಕಂಡಿದ್ದೀನಿ ಅದು ಇದು ಅಂತ ಅಂದ್ಬಿಡ್ತೀವಿ. ಸೊ ಸಲಿಗೆಯಿಂದ DK ಶಿವಕುಮಾರ್ ಅವರು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳೋದಾಗ ನೇರವಾಗಿ ಮಾತಾಡ್ಬಿಡ್ತಾರೆ, ಏನು ಬರುತ್ತೆ ಅದನ್ನೇ ಮಾತಾಡ್ತಾರೆ. ನಾನು ಅದನ್ನು ಛತ್ರಿಗಳು ಅನ್ನೋದನ್ನ ಡಿಪೆಂಡ್ ಮಾಡ್ಕೊಳ್ಳಲ್ಲ, ಅದು ಸರಿ ಅಂತ ಅವ್ರಿಗೆ ಅಭಿನಂದನೆ ಹೇಳಲ್ಲ. ಬಟ್ ಆದರೆ ಬಾಯಿ ತಪ್ಪಂದ್ರೋ ಸಲಿಗೆಯಿಂದ ಅಂದ್ರೋ ಅದು. ಬಟ್ ಇನ್ನು ಮುಂದೆ ಅವರು ಸಹ ನನಗೆ ಹಿರಿಯವರು, ನಮ್ಮ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರು, ನನಗೆ ಅವ್ರ ಬಗ್ಗೆ ಗೌರವ ಇದೆ, ವಿಶ್ವಾಸ ಇದೆ. ನಾನು ಪರ್ಸನಲ್ಲಾಗಿ ಕೂತ್ಕೊಂಡಾಗ ಸಾಯ್ತು ನಿಮ್ಮ ಮೇಲೆ ಇವರೆಲ್ಲ ಟಿ ವಿಯವರೆಲ್ಲ ಹರಿದಾರೋದು, ಮತ್ತು ನಮ್ಮ ಆಪೋಸಿಟವ್ರು ನಮ್ಮ ನೋಗ್ಲಕ್ಕಾಗತ್ತಾ? ಏನೂ ಸಿಗದೆ ಇದ್ದಾಗ ಯಾವ್ದಾರೋ ಒಂಥದ್ದು ಇನ್ನು ಸಿಕ್ಕಿದಾಗ ಅದರಲ್ಲಿ ಎಲ್ಲ ಇದ್ರಲ್ಲ. ಈಗ ಜನತಾದಳದವ್ರು ಇಷ್ಟೆಲ್ಲ ಆಗ್ತಾರಲ್ಲ, ನೀವು ಕೇಳೋಕ್ಕಿಲ್ಲ ಹೇಳೋಕ್ಕಿಲ್ಲ. ಮಂಡ್ಯ 1931ರಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಸಂಶೋಧನಾ ಕೇಂದ್ರ ಮಾಡಿದವರು ಆ ಮಹಾರಾಜರು. ಈ ರಾಜ್ಯದಲ್ಲಿ ಯಾವುದಾದ್ರು ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಬೇಕಾದ್ರೆ ಅದು ಮಂಡ್ಯದಲ್ಲೇ ಪ್ರಾರಂಭ ಆಗಬೇಕಾಗಿತ್ತು. ಅದು ಬೆಂಗಳೂರಲ್ಲಾಯಿತು, ರಾಯಚೂರಲ್ಲಾಯಿತು, ಧಾರವಾಡದಲ್ಲಾಯಿತು, ಶಿವಮೊಗ್ಗದಲ್ಲಾಯಿತು. ಇವತ್ತು ನಾನು ಸಿದ್ದರಾಮಯ್ಯ DK ಬರಬೇಕಾಗಿತ್ತಲ್ಲ ಇಲ್ಲಿ ಮಾಡಲಿಕ್ಕೆ. ಅದನ್ನು ಬೇಡ ಅಂತೇಳಿ ಮಿಸ್ಟರ್ ರೇವಣ್ಣ ಹೋರಾಟ ಮಾಡಿದ್ರಲ್ಲ, ಅದ್ರ ಬಗ್ಗೆ ಜನತಾದಳದ ಇಲ್ಲಿರ್ತಕ್ಕಂಥ ಶಾಸಕರಾಗಲಿ, ಮಾಜಿ ಶಾಸಕರಾಗಲಿ ಅಥವಾ ಕಾರ್ಯಕರ್ತರಾಗಲಿ ಅವ್ರಿಗೆ ಸ್ವಾಭಿಮಾನ ಇಲ್ವಾ ಈ ಜಿಲ್ಲೆ ಬಗ್ಗೆ? ಈ ಜಿಲ್ಲೆ ರೈತರ ಬಗ್ಗೆ ಅವ್ರಿಗೆ ಯಾವುದೂ ಆಸಕ್ತಿ ಇಲ್ಲ. ಇಂಥದ್ದನ್ನೆಲ್ಲ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಲ್ಲ? ಆಯಿತು, DK ಮಾಡಿದ್ರು ತಪ್ಪೆ, ನಾನು ಮಾಡಿದ್ರು ತಪ್ಪೆ, ನಾವು ತಪ್ಪು ಒಪ್ಕೊಂಡ್ಬಿಡ್ತೀವಿ. ಬಟ್ ಅದ್ರ ಇದಲ್ಲ ಏನು? ಇಡೀ ರಾಮನಗರ ಜಿಲ್ಲೆ ಓಡಿಸುವಂಥ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯವರು ಅವ್ರ ತಮ್ಮನಿಗೆ ಆಶ್ರಯ ಕೊಟ್ಟವ್ರೆ. ಮಂಡ್ಯ ಹಾಸನ ಒಂದೇ 2 ಕಣ್ಣು ಇದ್ದಂಗೆ ಅಂತಾರೆ. ಆದರೆ ಮಂಡ್ಯಕ್ಕೆ ಮಾತ್ರ ಹಾಸನದವ್ರು ಬೇಡ ಅಂತ, ಹಾಸನದವ್ರು ಒಪ್ತಾರೆ. ಇವತ್ತು ಹಾಸನ ಜಿಲ್ಲೆಯ ಬೆಳೀತಕ್ಕಂಥ ಎಲ್ಲ ಬೆಳೆಗೆ ಸಂಶೋಧನೆ ಇರ್ತಕ್ಕಂಥದ್ದು ಇಲ್ಲಿ. ಸೊ ಕ್ಲೈಮೆಟಿಕ್ ಝೋನ್ ಅಂತ ಏನು ನಾವು ಡಿಸೈಡ್ ಮಾಡಿ ಒಂದಷ್ಟು ವಲಯಗಳನ್ನ ಮಾಡಿದ್ದೀವಿ. ಅದರಲ್ಲಿ ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ ಒಂದು ವಾತಾವರಣದ ಒಂದು ಇರ್ತಕ್ಕಂಥ ಕ್ಲೈಮೆಟಿಕ್ ಝೋನು. ಸೊ ಇದು ಇಲ್ಲಿ ವಿಶ್ವವಿದ್ಯಾನಿಲಯ ಆದರೆ ನಮಗೆ ಭಾಳಷ್ಟು ಉಪಯೋಗ. ಹಾಸನಕ್ಕೂ ಆಗುತ್ತೆ, ಮೈಸೂರಿಗೂ ಆಗುತ್ತೆ, ಚಾಮರಾಜನಗರಕ್ಕೂ ಆಗುತ್ತೆ. ಬಟ್ 180 ಕಿಲೋಮೀಟ್ರ್ ಹಾಸನದಿಂದ ಬೆಂಗಳೂರು, 100 ಕಿಲೋಮೀಟ್ರ್ ಹಾಸನದಿಂದ ಇಲ್ಲಿಗೆ ರೈತರು ಬರಲಿಕ್ಕೆ ಹೋಗಲಿ ಅಥವಾ ಅಧಿಕಾರಿಗಳು ಬರಲಿ ಅಥವಾ ಇಲ್ಲಿ ಸಂಶೋಧನೆ ಆಗಲಿ ಎಲ್ಲಕ್ಕೂ ಇಲ್ಲಿ ಅನುಕೂಲ. ಜೊತೆಗೆ ಹೆಚ್ಚು ನೀರು ಇರ್ತಕ್ಕಂಥದ್ದು ಇಲ್ಲೇ. ಸೊ ಎಲ್ಲ ರೀತಿ ಸಂಶೋಧನೆಗೆ ಅನುಕೂಲ ಆಗ್ತದೆ. ಇಂಥದ್ದನ್ನು ಅವ್ರ ತಮ್ಮ ಭಾಳ ಹೋರಾಟ ಮಾಡಿ ಮೊನ್ನೆ ರಾತ್ರಿ ನನಗೆ ಚರ್ಚೆಗೆ ಅವಕಾಶ ಕೊಡಬೇಕು, ಇಲ್ಲಿ ದಾಣಿ ಕೂತ್ಕೊತೀನಿ ಅಂತಾರೆ. ಅವ್ರ ತಮ್ಮ ಮಾತೇ ಆಡ್ತಾ ಇಲ್ಲ. ನನಗೆ, ನಮ್ಮ ಅಪ್ಪನಿಗೆ, ನಿನಗೆ ಎಲ್ಲ ಶಕ್ತಿ ಕೊಟ್ಟಿರೋದು ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ಬಗ್ಗೆ ಹಂಗೆ ಮಾತಾಡಬೇಡ. ಮಂಡ್ಯ ಜಿಲ್ಲೆಯಲ್ಲಿ ಸಂಶೋಧನೆ ವಿಶ್ವವಿದ್ಯಾಲಯ ಆಗ್ತಾ ಇರೋದು ನಮ್ಗೆ ಸಂತೋಷ ಅಂತ ಹೇಳಪ್ಪ ಅಂತ ಹೇಳಲೇ ಇಲ್ಲ ಅವ್ರ ತಮ್ಮ. ಇಲ್ಲಿ ಓಟ್ ಹಾಕ್ಸ್ಕೊಂಡು MP ಆಗಿ ಅಲ್ಲಿ ಹೋಗಿ ಮಂತ್ರಿ ಆಗಬೇಕು. ರಾಜಕೀಯವಾಗಿ ಶಕ್ತಿನ ಮಂಡ್ಯ ಜಿಲ್ಲೆ 8 ಜನ ಗೆದ್ದು ಅವ್ರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಆಯಿತು. ನೋಡಿ, ನಮ್ಮ ಜಿಲ್ಲೆ ಜನ ನಮಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಸಹೋದರಿಯರು. ಸೊ ನಮ್ಮ ಜಿಲ್ಲೆ ಜನ ಇಲ್ಲಿವರೆಗೆ ಜಿಲ್ಲೆಯವ್ರಿಗಿಂತ ಬೇರೆಯವ್ರನ್ನ ಪ್ರೀತಿಸಿ ಮಾಡಿ ತೋರಿಸಿದ್ದಾರೆ. ನಮ್ಮ ವೀರಣ್ಣಗೌಡರು, ಸಾವುಕಾರ ಚೆನ್ನೈನವರು ಮುಖ್ಯಮಂತ್ರಿ ಆಗ್ತಿದ್ದವ್ರನ್ನ ಈ ಜಿಲ್ಲೆಯಲ್ಲಿ ಸೋತಾಗ್ಲೂ ಸಹ ಅವರು ಸ್ವಾಭಿಮಾನ, ಬಟ್ ನಮ್ಮವರು ಬೇರೆಯವರು ಅಂತ ನೋಡ್ದಲೇ ಮಾಡ್ತಕ್ಕಂಥವ್ರು. SM ಕೃಷ್ಣವ್ರನ್ನ ಉನ್ನತ ಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸೋತಿರೋರು. ಚೌಡಯ್ಯನವರು ಮಂತ್ರಿ ಆಗದೇ ಇದ್ರೂ ಅವರೆಷ್ಟು ಶಂಕರೇಗೌಡರಂಥ ಮಹಾನ್ ನಾಯಕರನ್ನ ಶಾಸಕರಾಗಿ ಮಾಡೋಕ್ಕಾಗಲಿಲ್ಲ. ನಮ್ಮ ಜಿಲ್ಲೆ ಅದು ಏನಾರ ಆಗಲಿ ಅಲ್ಟಿಮೇಟ್ ಸ್ವಾಭಿಮಾನ, ಒಂದು ಅವರು ಇವರು ಅನ್ನೋ ಭೇದ ಭಾವ ಇಲ್ಲದಲೇ ಇಡೀ ರಾಜ್ಯದ ಜನವನ್ನು ಗೌರವಿಸ್ತಕ್ಕಂಥ, ಪ್ರೀತಿಸ್ತಕ್ಕಂಥ. ಹಂಗಾಗಿ ಈ ಜಿಲ್ಲೆ ಜನ ದೇವೇಗೌಡರ ಕುಟುಂಬಕ್ಕೆ, ದೇವೇಗೌಡರ ಫ್ಯಾಮಿಲಿಗೆ ರಾಜಕೀಯವಾಗಿ ಕೊಟ್ಟಂಥ ತ್ಯಾಗಕ್ಕೆ ಅವ್ರ ಕೊಡುಗೆ ಇದೆ. ನೋಡಿ, ನೀವೇ ಕೇಳಿ, ಅದು ಬಿಟ್ಟು ಏನಾಗುತ್ತೆ, ಏನಾಗಿದೆ ಹೇಳಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.